ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈ ಥರ ಪೈ ಬೀಡ್ ತೊಗೊಂಡಿದ್ದೀನಿ. ಇದ್ರ ಬದಲು ಒಂದು ಫ್ಲವರ್ ಬೀಡ್ ಯಾವ ಥರ ಬೇಕಾದರೂ ನೀವು ತಗೋಬೋದು. ನಾನು ಆಲ್ರೆಡಿ ನಾಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. 6 ಚೈನ್ಸ್ ಮತ್ತು ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಮತ್ತು 6 ಚೈನ್ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇದಾದಮೇಲೆ ಒಂದು ಪೈಪ್ ಬೀಡ್ ತಗೋಬೇಕು. ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಈಗ ಮತ್ತೆ 6 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ ಮತ್ತು 6 ಚೈನ್ ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಸಲ 6 ಚೈನ್ ಒಂದು ಸಿಂಗಲ್ ಕ್ರೋಶೆ. ಇದಾದಮೇಲೆ ಒಂದು ಬೀಡ್, ಒಂದು ಚೈನ್ ಮತ್ತು ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಫಸ್ಟ್ ಲೈನ್ ಮಾಡ್ಕೋಬೇಕು. 3 ಟೈಮ್ಸ್ 6 ಚೈನ್ ಸಿಂಗಲ್ ಕ್ರೋಶೆ, ಒಂದು ಬೀಡ್ ಮತ್ತು 3 ಟೈಮ್ 6 ಚೈನ್ ಸಿಂಗಲ್ ಕ್ರೋಶೆ. ಫಸ್ಟ್ ಲೈನ್ ಮುಗಿದಿದೆ. ಈಗ ಸೆಕೆಂಡ್ ಲೈನ್ನ ಮತ್ತೆ ಬಿಗಿನಿಂಗಿಂದ ಶುರು ಮಾಡಬೇಕು. ಎಂಡಲ್ಲಿ ಥ್ರೆಡ್ ಕಟ್ ಮಾಡಿಕೊಂಡು ಮತ್ತೆ ಬಿಗಿನಿಂಗಿಂದ ಶುರು ಮಾಡಬೇಕು. ಫಸ್ಟ್ ಥ್ರೆಡ್ನ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ 6 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ. ಆಮೇಲೆ ನೆಕ್ಸ್ಟ್ 6 ಚೈನ್ ಬ್ಲಾಕಲ್ಲಿ 3 ಸಿಂಗಲ್ ಕ್ರೋಶೇಸ್ನ ಹಾಕೋಬೇಕು. ಇದಾದಮೇಲೆ ಬೀಡ್ ಹಿಂದ್ಗಡೆ ಒಂದು ಚೈನ್ ಥರ ಫಾರ್ಮ್ ಆಗಿರುತ್ತೆ. ಅದ್ರ ಒಳಗಡೆ ತ್ರಿಬಲ್ ಕ್ರೋಶೇಸ್ನ ಮಾಡ್ಕೊಂಡು ಹೋಗಬೇಕು. 2 ಸತಿ ದಾರನ ನೀರಲ್ಲಿಗೆ ಸುತ್ತಕೊಂಡು ಬೀಡ್ ಥ್ರೆಡ್ ಒಳಗೆ ಹಾಕಿ 2 ಥ್ರೆಡ್ನು ಒಂದು ಮಾಡಬೇಕು. ಮತ್ತು ಇನ್ನೊಂದು ಸರಿ ದಾರ ಸುತ್ತಕೊಂಡು 2 ಥ್ರೆಡ್ನು ಒಂದು ಮಾಡಬೇಕು. ಇನ್ನೊಂದು ಸಲ ದಾರ ಸುತ್ತಕೊಂಡು 2 ಥ್ರೆಡ್ನು ಒಂದು ಮಾಡಬೇಕು. ಇದೇ ರೀತಿ 14 ತ್ರಿಬಲ್ ಕ್ರೋಶೇಸ್ ಹಾಕೋಬೇಕು ಥ್ರೆಡ್ ಒಳಗೆ. ಇದಾದಮೇಲೆ ನೆಕ್ಸ್ಟ್ 6 ಚೈನ್ ಬ್ಲಾಕಲ್ಲಿ 3 ಸಿಂಗಲ್ ಕ್ರೋಶೇಸ್ನ ಹಾಕೋಬೇಕು. ಆಮೇಲೆ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, 6 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 6 ಚೈನ್ ಬ್ಲಾಕಲ್ಲಿ 3 ಸಿಂಗಲ್ ಕ್ರೋಶೇಸ್. ಆಮೇಲೆ ಬೀಡ್ ಹಿಂದ್ಗಡೆ ತ್ರಿಬಲ್ ಕ್ರೋಶೇಸ್ನ ಹಾಕೋಬೇಕು, 14 ತ್ರಿಬಲ್ ಕ್ರೋಶೇಸ್. ಇದೇ ರೀತಿ ಸೆಕೆಂಡ್ ಲೈನ್ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್ ಲೈನ್ ಕೂಡ ಮುಗಿದಿದೆ. ಈಗ ಥರ್ಡ್ ಲೈನ್ಗೆ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಗಿನಿಂಗಿಂದನೇ ಮಾಡ್ಕೋಬೇಕು. ಫಸ್ಟ್ 6 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇದಾದಮೇಲೆ 3 ಸಿಂಗಲ್ ಕ್ರೋಶೇಸ್ ಪ್ರೀವಿಯಸ್ ಹಾಕಿರ್ತೀವಲ್ಲ, 2 ಸಿಂಗಲ್ ಕ್ರೋಶೇಸ್ಗೆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕೋಬೇಕು.
ಇದಾದಮೇಲೆ 2 ತ್ರಿಬಲ್ ಕ್ರೋಶೆ ಮಧ್ಯ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಒಳಗೆ 2 ಡಬಲ್ ಕ್ರೋಶೇಸ್ನ ಹಾಕೋಬೇಕು. ಟೂ ಡಬಲ್ ಕ್ರೋಶೇಸ್ ಆದಮೇಲೆ ಒಂದು ಈ ರೀತಿ ರೌಂಡ್ ಬೀಡ್ ತೊಗೊಂಡಿದ್ದೀನಿ, ಇದನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ರೌಂಡ್ ಬೀಡ್ ಆದಮೇಲೆ ನೆಕ್ಸ್ಟು ಸೆಕೆಂಡ್ ಮತ್ತು ಥರ್ಡ್ ಮಧ್ಯೆ ಗ್ಯಾಪ್ ಇರುತ್ತೆ, ಅದ್ರ ಒಳಗಡೆ 2 ಡಬಲ್ ಕ್ರೋಶೇಸ್. ಮತ್ತು ಸ್ಮಾಲ್ ಬೀಡ್ ಹಾಕೋಬೇಕು ಮತ್ತು ಗ್ಯಾಪ್ ಒಳಗೆ 2 ಡಬಲ್ ಕ್ರೋಶೇಸ್. ಇದೇ ರೀತಿ ಫುಲ್ ಆರ್ಚಿಗೆ ಹಾಕೋಬೇಕು. 6 ಬೀಡ್ಸ್ ಮತ್ತು 7 ಪೆಟಲ್ಸ್ ಬರುತ್ತೆ. ಇದಾದಮೇಲೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. 6 ಚೈನ್ ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಸಿಂಗಲ್ ಕ್ರೋಶೇಸ್ ಹಾಕ್ಕೊಂಡಿರ್ತೀವಿ, ಅದರಲ್ಲಿ 2 ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು ಮತ್ತು ಆರ್ಚನ್ನ ಕಂಟಿನ್ಯೂ ಮಾಡಬೇಕು. ಇದೇ ರೀತಿ ಎಂಡ್ವರೆಗೂ ಮಾಡ್ಕೋಬೇಕು. ಇದು ಮುಗ್ದಿದೆ, ಈ ರೀತಿ ಕಾಣಿಸ್ತಾ ಇದೆ. ನಾನು ಟ್ಯಾಸಲ್ಸ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಮೇಲ್ಗಡೆ ಬಂದಿರೋ ಆರ್ಚು ಡಿಫ್ರೆಂಟಾಗಿದೆ, ಲೈಕ್ ಪೆಟಲ್ಸ್ ಥರ ಕಾಣುತ್ತೆ, ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಥರನೂ ಕಾಣುತ್ತೆ. ಥ್ಯಾಂಕ್ ಯು.